ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ಎಲ್ಲ ಶುರು ಮಾಡ್ತೇನೆ ರೀ. ಇವತ್ತಿನ ರೊಟ್ಟಿನ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ಇಲ್ಲಿ ವಿದೇಶಿ ಸಂಬಂಧ ಪ್ರವಚನ ಐತ್ರಿ ಊರಾಗ. ಅವ್ರಿಗೆ ಸಾಮ್ಗೋಳು ಪ್ರವಚನಕ್ಕೆ ಬಂದಾರ. ಅವ್ರಿಗೆ ನಾಷ್ಟ ಮಾಡಿದೆ ಯಾರ ಮನ್ಯಾಗ. ಹೀಗಾಗಿ ಇಡ್ಲಿ ಮಾಡ್ಬೇಕಂದ್ರೆ ರೆಡಿ ಮಾಡೀನಿ ರೀ ನಾನು. ಇಲ್ಲಿ ಸದ್ಯ ಬೇಳೆ ಕುದಿಟ್ಟೇನ್ರಿ. ಇಲ್ಲಿ ಟೊಮೆಟೊ, ಆಮ್ಯಾಗ ಪಾಲಕ ಬೇಳೆ, ತೆಳು ಬೇಳೆ ಹಾಕಿಟ್ಟೇನ್ರಿ. ಇಲ್ಲಿ ಕೊಬ್ಬರಿ ಹಾಕೇನ್ರಿ, ಅದನ್ನು ಹಸಿ ಕೊಬ್ಬರಿ. ಆಮ್ಯಾಗ ಒಂದು ಸ್ವಲ್ಪ ಶೇಂಗಾ ಹುರ್ಕೋಬೇಕ್ರಿ. ಆಮ್ಯಾಗ ಚಟ್ನಿಗೆ ಪುಟಾಣಿ, ಇವು ಶೇಂಗಾ ರೀ, ಈ ಕೊಬ್ಬರಿ, ಪುಟಾಣಿ. ಆಮ್ಯಾಗ ಬೆಳ್ಳುಳ್ಳಿ ಸುಲಿದ್ಕೊಂಡ್ರಿ ನಾ ಇಲ್ಲಿ. ಇದನ್ನು ಉದ್ದಿನ ವಡೆ ಮಾಡ್ಬೇಕಂತಂದು ಇಟ್ಕೊಂಡ್ರಿ. ಅವನಷ್ಟು ಬೇಳೆ, ಉದ್ದಿನ ಬೇಳೆ ಇವನ್ನ ಮಿಕ್ಸಿಗೆ ಹಾಕೋತೀನಿ ನೋಡ್ರಿ. ಈಗ ಪುಟಾಣಿ ಚಟ್ನಿ ಮಾಡ್ಕೊತೀನಿ ರೀ. ಆಮ್ಯಾಗ ಅದು ಮಿಕ್ಸಿಗೆ ಹಾಕೋತೀನಿ ರೀ. ಪುಟಾಣಿ ಅನ್ನೋದು ಕೊಬ್ಬರಿ ಚಟ್ನಿ ರೀ. ಬೆಳ್ಳುಳ್ಳಿ ಪುಟಾಣಿ ಎರಡು ಹಾಕೇನ್ರಿ. ಅಲ್ಲಿ ಜೀರಿಗೆ ಹಾಕೋತೀನಿ ನೋಡ್ರಿ. ಇಲ್ಲಿ ಜೀರಿಗೆ, ಉಪ್ಪು ರೀ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಆಮ್ಯಾಗ ಕೊಬ್ಬರಿ ನೋಡ್ರಿ. ಅವ ಹುಚ್ಚು ಟೈಮ್ದಾಗ ಏನರ ಮ್ಯಾಗಿನ ಸೊಟ್ಟಿ ಒಳಗಿಂದ ಹೊಲಸ್ಕೊತಿರ್ತೈತೆ ರೀ. ಅದಕ್ಕಾಗಿ ಒಂದು ಸ್ವಲ್ಪ ತೊಳ್ಕೊಬೇಕ್ರಿ. ಅವನ್ನ ತೊಳ್ಕೊಂಡು ಅಂದ್ರೆ ಸ್ವಚ್ಛ ಆಗಿಬಿಡ್ತಾರೆ. ಈಗ ನಾವು ಕೊಬ್ಬರಿ ತೊಳೆದ ಹಾಕ್ತೀನಿ ನೋಡ್ರಿ. ಅಲ್ಲಿ ಅದು ಗಂಡು ನೋಡ್ರಿ. ಅದ್ರೊಳಗಿಂದ ಏನೋ ಓದ್ತಾರೆ, ಅದಕ್ಕೆ ಗಂಡು ಮಾಲೆನ ಅಕ್ಕ ಏನೋ ಓದ್ತಾರೆ. ಏನೋ ಅಷ್ಟೊಂದು ನೆನಪಿಲ್ಲ ರೀ ನನಗೆ. ಆದ್ರೆ ಅದನ್ನ ಭಾಳ ತಿನ್ನಬಾರ್ದು ಓದ್ತಾರೆ ರೀ. ಅವಾಗ ಹತ್ತಿದ್ರಿ. ಈಗ ಪ್ರೆಗ್ನೆನ್ಸಿ ಒಳಗೆ ತಿನ್ಬೇಕನ್ನತ್ತು ಓದ್ತಾರೆ ರೀ. ಏನೋ ಅಷ್ಟೊಂದು ಗೊತ್ತಿಲ್ಲ ರೀ ನಮಗೂ. ಆಮ್ಯಾಗ ಇಲ್ಲಿ ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ನಾ ಇಲ್ಲಿ ಕೊಬ್ಬರಿ ಹಾಕೊಂಡ್ರಿ. ಈಗ ಆಮ್ಯಾಗ ಹುರಿದಿದ್ದು ಶೇಂಗಾ ನೋಡ್ರಿ ಹುರಿದನ್ರಿ. ನಾವು ಸ್ವಲ್ಪ ಹುರ್ಕೊಂಡು ಹಾಕೋತೀನಿ ರೀ. ಹಸಿವು ಹಾಕಿರ ಚಲೋ ಆಗಿಲ್ಲ ರೀ ಅದು ಚಟ್ನಿ. ಹಿಂಗಾಗಿ ಹುರಿದು ಹಾಕೋತೀನಿ ರೀ. ಆಮ್ಯಾಗ ಒಂದು 4 ಹಸಿಮೆಣ್ಸಿಕಾಯಿ ನೋಡ್ರಿ. ನಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಸಿಮೆಣ್ಸಿಕಾಯಿ ಹಾಕೋಬೇಕು ರೀ. ಹಾಕ್ಕೊಂಡು ಇಲ್ಲಿ ರುಬ್ಕೊಂಡು ನೋಡ್ರಿ. ನಾನು ಎಲ್ಲ ಮಿಕ್ಸಿ ಮಾಡ್ಕೊಂಡು ಬಂದ್ರಿ. ಈಗ ಸಣ್ಣತ್ತು. ಆಮ್ಯಾಗ ಒಗ್ಗರಣೆ ಹಾಕಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಕಾಯಿಸಿ ಅದ್ರ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಹಾಕೇನ್ರಿ. ನಾ ಅದನ್ನ ಬಿಟ್ರೆ ಏನು ಹಾಕಿಲ್ರಿ ನಾ ಇಲ್ಲಿ. ಮತ್ತು ಅಷ್ಟು ಹಾಕೇನ್ರಿ. ಆಮ್ಯಾಗ ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ತಿಳಿ ಮಾಡ್ಕೊಬೇಕ್ರಿ ಅದನ್ನು. ಚಟ್ನಿ ಭಾಳ ಗಟ್ಟಿ ಆದ್ರೇನು ಚಲೋ ಅನ್ಸಂಗಿಲ್ಲ ರೀ. ಅದು ಹಿಂಗೆ ಒಂದು ಸ್ವಲ್ಪ ತಿಳಿ ಆದ್ರೂ ಚಲೋ ರೀ. ಹಿಂಗೆ ಚಮಚಲ್ಲಿ ಅದು ಕುಡಿಯೋಕೆ ಚಲೋ ಅನಿಸ್ತೈತೆ ರೀ. ಇಲ್ಲಾಂದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ. ಇದು ಉದ್ದಿನ ಬೇಳೆ ಹಿಟ್ಟು ರುಬ್ಕೊಂಬಂದ ನೋಡ್ರಿ ನಾ ಇಲ್ಲಿ. ಈಗ ಅದಕ್ಕೆ ನೀರು ಅದೇನು ಹಾಕಂಗಿಲ್ಲ ರೀ. ಹಂಗೆ ರುಬ್ಬಬೇಕು ರೀ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು. ಆಮ್ಯಾಗ ಸಣ್ಣಂಗೆ ಇವನ್ನ ಕಟ್ ಮಾಡೋದೇನ್ರಿ ನಾ ಕೊಬ್ಬರಿ, ಹಸಿ ಕೊಬ್ಬರಿನ. ಆಮ್ಯಾಗ ಕೊತ್ತಂಬರಿ, ಜೀರಿಗೆ ಇಷ್ಟು ಹಾಕೊಂಡನ್ರಿ. ಅದಕ್ಕೆ ರುಚಿಗೆ ತಕ್ಕಟ್ಟು ಉಪ್ಪು, ಹಸಿಮೆಣ್ಸಿಕಾಯಿ ಇಷ್ಟು ಹಾಕೊಂಡನ್ರಿ. ಹಾಕೊಂಡು ಅದನ್ನೆಲ್ಲ ಚಲ್ತಂಗೆ ಕಲಸ್ಕೊಂಡು ಆಮ್ಯಾಗ ಇಲ್ಲಿ ಇಡ್ಲಿ ರವೆ ನೋಡ್ರಿ. ಅದು ನಿನ್ನ ರಾತ್ರಿ ರುಬ್ಬಿ ಮುಚ್ಚಿಟ್ಟಿನಿ ನೋಡ್ರಿ. ಅದು ನೋಡ್ರಿ ಎಷ್ಟು ಮಸ್ತ್ ಉಬ್ಬಿದ್ದು ನೋಡ್ರಿ. ಉಬ್ಬಿತ್ರಿ ಅದೆಲ್ಲ. ಆದರೂ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕಾಗಿತ್ತು ನಾನು. ಯಾಕಂದ್ರೆ ಪೂರ 1 kg ಎಲ್ಲ ಹಾಕೇನ್ರಿ. ಉಬ್ಬಿದ್ದಿಲ್ಲಕ್ರಿ ಒಂದು ಸ್ವಲ್ಪ ಗಟ್ಟಿ ಆತ್ರಿ ಅದು. ಯಾಕೋ ನೀರು ಹಾಕ್ಬೇಕಾಗಿತ್ತು ರೀ. ನಾನು ನೀರು ಕಡಿಮೆ ಆಗೇನ್ರಿ. ಹಿಂಗಾಗಿ ಇಲ್ಲಿ ಉದ್ದಿನ ವಡೆ ಮಾಡತ್ತೀನಿ ನೋಡ್ರಿ. ನಾ ಈಗ ತೋರ್ಸಿನಿಲ್ಲ ನಮಗೆ ಏನೇನು ಹಾಕೋದು ಅದ್ರೊಳಗತ್ತ. ಆಮೇಲೆ ಒಂದು ಸ್ವಲ್ಪ ಕೈ ನೀರು ಹಚ್ಕೊಂಡು ಹಿಂಗೆ ಉಂಡೆ ಮಾಡ್ಕೋದ್ರಿ. ಉಂಡೆ ಒಂದು ಸ್ವಲ್ಪ ಹೋಲ್ ಹೊಡೆದ ಹಿಂಗೆ ಹಾಕಿಬಿಡ್ದ್ರಿ. ಹೋಲ್ ಹೊಡೋದ್ರಿಂದ ಚಲೋ ತಂಗೆ ಕರಿತಾವೆ ರೀ. ನೋಡೋಕ್ಕೂ ಚಂದ ಅನ್ನಿಸ್ತಾವೆ. ಒಳಗೆಲ್ಲ ಚಲೋ ತಂಗೆ ಬೇಯ್ತಾವ್ರಿ ಅವ. ಇಲ್ಲಾಂದ್ರೆ ಹಂಗೆ ಗುಂಡು ಹಾಕಿರೂ ಹಸಿ ಹುಳಿ ಚಾನ್ಸದು ಬರ್ತಾವೆ ರೀ. ಹಿಂಗಾಗಿ ಹಂಗೆ ನೋಡ್ರಿ ಉಂಡೆ ಮಾಡ್ಕೋದ್ರಿ. ಹಂಗೆ ನೋಡು ಹೋಲ್ ಹೊಡೋದ ಎಣ್ಣೆ ಮಾತ್ರ ಫುಲ್ ಕಾದಿರ್ಬೇಕು ರೀ. ಇಲ್ಲಿ ನೋಡ್ತೀರಿ ನೋಡ್ರಿ ನಾವು ಎಣ್ಣೆ ಕಾದಿದ್ದು ಕಾಣತೈತ್ರಿ. ಈಗ ಹಂಗೆ ಎಣ್ಣೆ ಕಾದಿರ್ಬೇಕು ರೀ ಅದು ಪೂರ ನೋಡ್ರಿ. ಇದು ಅಡುಗೆ ಆದ್ಮೇಲೆ ಮಾಡಾಕ್ತಾನ ಕಡಾಯಿ ಎಷ್ಟಾದ್ರೂ ಸಾಲಂಗಿಲ್ಲ ರೀ. ಸಣ್ಣ ಕಡಾಯಿನ ಇಟ್ಟೇನ್ರಿ ನಾ. ಅದು ಒಪ್ಪರ ಹಿಡ್ಕಿ ಹೋಗೈತ್ರಿ. ಅದು ಅದನ್ನ ತೆಗಿಬೇಕತ್ತನ್ರಿ. ಹಿಂಗೆ ತೆಗಿದಾವಲ್ಲ ನನಗೂ ಮತ್ತು ಏನಾರು ಅದಕ್ಕಾರ ಉಟ್ಕೊಳ್ಳಿ ಮ್ಯಾತಂದ್ರೆ ಹಂಗೆ ತೊಗೋದಾಕತ್ರಿ. ಅದನ್ನ ಹಿಂಗೆ ಮಾಡಿ ನೋಡ್ರಿ. ನಾವು ಉದ್ದಿನ ವಡೆ ನೀವು ಯಾರ್ಯಾರು ಹೆಂಗೆ ಮಾಡ್ತೀರಂತ ಹೇಳ್ರಿ ನಂಗೆ ಕಮೆಂಟ್ ಮಾಡಿ. ಆಮ್ಯಾಗ ಇಲ್ಲಿ ಇಷ್ಟ ಆಗೈತೆ ನೋಡ್ರಿ. ನಾನು ನಾಷ್ಟ ಮಾಡಾಕ್ತೇನೆ ನೋಡ್ರಿ. ನಾ ಈಗ ಚಾರು ಹೋಗ್ಬೇಕು ಹಾಕಿದ್ರಾಗ ಹಡ್ಕೊಂಡು ಅಡ್ಡಾಡತ್ತಾಡ್ರಿ. ಬರ್ರಿ ನಾಷ್ಟ ಮಾಡೋಣ. ಆಮ್ಯಾಗ ಸಂಜೆನಾಗ ಪ್ರವಚನ. ಅವನೇ ದೇವರಮ್ಮ ಗಂಡದ ಕುರುಡನು ಕುಂಟನೆ ಇರಲಿ. ಅವನೇ ದೇವರಮ್ಮ ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ. ಆ ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ. ಪ್ರೀತಿಯ ಕಳಸಾವು ನೀ ಬದಿಗೆ ಪ್ರಿಯಳಾಗು. ಪ್ರೀತಿಯ ಕಳಸಾವು ನೀ ಬದಿಗೆ ಪ್ರಿಯಳಾಗು. ಧರ್ಮಕ್ಕೆ ನೆಲೆಯಾಗು. ಧರ್ಮಕ್ಕೆ ನೆಲೆಯಾಗು. ಧರ್ಮಕ್ಕೆ ನೆಲೆಯಾಗು. ಧರ್ಮಕ್ಕೆ
ಭಾಗ್ಯ ನೆಲೆಯಾಗು ಗುಣವಂತಿಯಾಗಿ ಬಾಳೆ ಸಂಗತಿ ಫಲವೇನುಂಟು ದೂರಿರೋ ಅವರಿಂದ ದುಷ್ಟರ ಸಂಗತಿ ಫಲವೇನುಂಟು ದೂರಿರೋ ಅವರಿಂದ ದುರ್ಗುಣ ಅಳಿದು ಗುರು ಹಿರಿಯರಿಗೆ ವಂದಿಸುವುದರಿಂದ ದುರ್ಗುಣ ಅಳಿದು ಗುರು ಹಿರಿಯರಿಗೆ ವಂದಿಸುವುದರಿಂದ ದಾನದ ನಿಧಿಯಾಗು ನೀ ಬಡವರ ತಾಯಾಗು ದಾನದ ನಿಧಿಯಾಗು ನೀ ಬಡವರ ತಾಯಾಗು ನೀ ಅನ್ನಪೂರ್ಣೆಯಾಗು ನೀ ಅನ್ನಪೂರ್ಣೆಯಾಗು ನೀ ಅನ್ನಪೂರ್ಣೆಯಾಗು ನೀ ಅನ್ನಪೂರ್ಣೆಯಾಗು ನಾ ಅಲ್ಲಿ ಪ್ರವಚನ ಹೋದಲ್ಲಿ ಸ್ವಲ್ಪ ನೋಡ್ರಿ ಈಗ video ಟೈಮ್ ತೆಗ್ದು 10 ಗಂಟೆದಾಗಿತ್ತು ಅಷ್ಟು ಹಾಕಿ ನೋಡ್ರಿ ಹಾಡ ಉಚ್ಚ ಮಾಡ್ತಿರ್ತಾರೆ ಚಾರು ಮತ್ತು ನಮ್ಮ ಯಜಮಾನ್ ಆಮ್ಯಾಗ ಇಲ್ಲಿ ನೋಡ್ರಿ ಹಾಲು ಕಾಯಕಿಟ್ಟನ್ರಿ ನಾನು ಈಗ ಪ್ರವಚನ ಮುಗಿಸ್ಕೊಂಡ್ ಬಂದೇವ್ರಿ ನಮ್ಮ ಯಜಮಾನ್ರ ಹೋಗ್ಯಾರಿ ಮಲ್ಕೊಳಕ್ಕೆ ಅವ್ರು ಊಟ ಮಾಡಿದ್ರಿ ಹಿಂಗಾಗಿ ಒಂದು ಸ್ವಲ್ಪ ಹಾಲರ್ ಕಸ್ಕೊಂಡ್ ಹೋಗ್ಬೇಕಪ್ಪ ತಂದು ಹಾಲು ಕಾಯಕಿಟ್ಟನ್ರಿ ನಾ ಇಲ್ಲಿ ಅವ್ರಿಗೂ ಆದ್ರು ಮತ್ತು ರಾತ್ರಿ ಅದು ಎದ್ರ ಅಂದ್ರೆ ಚಾರು ಹೋಗಾಕ ಒಂದ ಇವಾಗ ಹೇಳಂಗಿಲ್ರಿ ಚಾರು ಸುಮ್ ತಪ್ಪು ಹೇಳಬಾರ್ದು ಯಾಕೆ ಅನ್ಕೊಂಡು ತೊಗೊಂಡನ್ರಿ ತೊಗೊಂಡು ಹೋಗ್ಬೇಕಂತಂದ್ರೆ ಇಲ್ಲಿ ಮಾಡ್ಕೊಂಡ ನೋಡ್ರಿ ಅದೆಲ್ಲ ಅವಾಗ ಕಂಟಿನ್ಯೂ ಮಾಡೀನಿ ರೀ ನಾ ಇಲ್ಲಿ ಮರದೋಸ್ ಮುಂಜಾನೆ ಇದು 5 ನೋಡ್ರಿ ಇವತ್ತು ಹಿಂಗಾಗಿ ಹುಗ್ಗಿ ಅಕ್ಕಿ ತೊಗೊಂಡು ನೋಡ್ರಿ ಒಂದು ಗ್ಲಾಸ್ ಹುಗ್ಗಿ ಹಾಕ್ಬೇಕತ್ತ ಹುಗ್ಗಿ ಮಾಡ್ಬೇಕತ್ತಂದ ಸುಳ್ಳ ಬೇಳೆ ಹಾಕಿರಿ ಯಾರು ಅನ್ನಂಗಿಲ್ಲ ಹುಗ್ಗಿ ಮಣ್ಣದ ತಿಂತಾರೆ ಗಪ್ಪ ಅನ್ಕೊಂಡು ಹುಗ್ಗಿ ಮಾಡತ್ತನ್ರಿ ಇಲ್ಲಿ ಅವನ್ನ ಹುಗ್ಗಿ ಅಕ್ಕಿ ಕೇರಿ ಸ್ವಚ್ಛ ಮಾಡ್ಕೊಂಬಂದು ತೊಳೆದ ಇಡಾತ ನೋಡ್ರಿ ನಾ ಇಲ್ಲಿ ಕುಕ್ಕರ್ನಾಗ ಹಾಕಿ ಈಗ ಇಟ್ಟು ನೋಡ್ರಿ ನಾ ಕುಕ್ಕರ್ನಾಗ ಎಲ್ಲ ಪುರುಷ ಅದು ಒರೆಸ್ಕೊಂಡ ಮನೆ ಸ್ವಚ್ಛ ಮಾಡ್ಕೊಂಡು ಜಳಕ ಮಾಡಿ ಬಂದು ಇದು ಪೂಜೆ ಮಾಡಿ ಗ್ಯಾಸ್ ಪೂಜೆ ಮಾಡಿ ಇಡಾಕ್ತೇನೆ ರೀ ನಾ ಇಲ್ಲಿ ಆಮ್ಯಾಗ ಇಲ್ಲಿ ಅವು ಕುದ್ದು ಇಲ್ಲಿ ಮುತ್ತೈತೇನು ಬೇರೆ ಹೇಳಿದ್ರು ನನಗೆ ಉಡಿ ತುಂಬ್ಕೊಳಕ್ಕೆ ಹಿಂಗಾಗಿ ಭಾಳ ಕರೆಯಾಕತ್ರಿ ಅವರು ಚಪಾತಿ ಮಾಡತ್ತಿದ್ದು ನಾನು ಅವತ್ತು ಚಪಾತಿ ಆದ್ಮ್ಯಾಗ ರೆಡಿಯಾಗಿ ಅವ್ರು ಮುತ್ತೈದ್ಯಾರು ಬರುತ್ತಾನ ಅಂದ ನಾ ಇಲ್ಲಿ ಅದನ್ನ ಹುಗ್ಗಿ ಕುದಿಸಿದ ಮುಗ್ಸಾಕತ್ತೇನೆ ನೋಡ್ರಿ ಇಲ್ಲಿ ಅದು ಹಣ್ಣು ಕುದ್ದಿರ್ತೈತೆ ರೀ ಅದನ್ನೊಂದು ಸ್ವಲ್ಪ ಗಟ್ಟಿಯಾಗನ ಮುಗಿಸ್ಬೇಕ್ರಿ ಅದನ್ನು ಮುಗಿಸ್ತು ಅಂದ್ರೆ ಗಂಜಿ ಗತಿ ಚಲೋ ಬರ್ತೈತೆ ರೀ ಅದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿಬೇಡ್ರಿ ಸ್ಕಿಪ್ ಮಾಡಲಾರ್ದ ನೋಡಿರಿ ವಾಚ್ ಟೈಮ್ ಬೇಕಾಗಿತ್ತು ನನಗೆ ಹಿಂಗಾಗಿ ವಿಡಿಯೋ ಸ್ಕಿಪ್ ಮಾಡಿಬಿಟ್ರು ಅಷ್ಟೇ ಅಲ್ಲಿ ಕರೆಯಾಕತ್ತಾರೆ ನೋಡ್ರಿ ನಾನು ಹಿಂಗಾಗಿ ಕೊಳ್ಳಾಗ ಒಂದು ಏನು ಹಾಕೊಂಡಿದ್ದಿಲ್ಲ ರೀ ನಾನು ತಾಳಿ ಒಂದಷ್ಟು ಹಿಂಗಾಗಿ ನಮ್ಮ ತಂಗಿಗೆ ಯಾವ್ದಾರು ಒಂದು ಸರ ತೊಗೊಂಬರುವ ನಾನು ಹಾಕಿ ತೊಗೊಂಬಂದು ಆಕಿನ ಹಾಕಕ್ಕೆ ನಿಂತಡ್ರಲ್ಲಿ ಇಲ್ಲಿ ಕೊಡೋಣ ಹಾಕೋದು ನಾನು ಇದನ್ನ ತಾಳಿ ನೋಡ್ರಿ ಹಂಗೆ ಪುನಸ್ಕೊಂಡನ್ರಿ ನಾ ಆಕೆ ನಮ್ಮ ತಂಗಿಗೂ ಹಂಗೆ ಪುಣ್ಸನ್ಕ್ರೆ ನನಗೆ 3 ಕರ್ಮನಿ ಹಾಕೊಂಡ್ರಿ ಆಕಿಗೆ 2 ಹಾಕೀನಿ ನಿಂದ ಚಂದ ಇದು ನಿನಗತೇನು ಪುನಸ್ ನನಗೆ ಇನ್ನೊಮ್ಮೆ ಹಾಕತ್ತಲ್ರಿ ಆಕೆ ಹಂಗೆ ನಕಲಿ ಮಾಡಕತ್ತಳು ಮತ್ತು ಡಿಲಿವರಿ ಆಗಿ ಬಂದ ಮ್ಯಾಗ ಪುಣ್ಸು ಅಂತಂದು ಏನು ಆಕೆಗೆ ಈಗ ಎಲ್ಲಿ ಸುಮ್ಮನೆ ಇನ್ನೊಂದು ತಿಂಗಳದ ಡೆಲಿವರಿನ ಐತಿ ಬ್ಯಾಡ ಅಂತಂದನ್ರಿ ಆಮ್ಯಾಗ ಇಲ್ಲಿ ಇದು ನೋಡ್ರಿ ಒಂದು ಸರ ಹಾಕಿ ಹೋದಡ್ರಿ ಆಕಿನ ಆಮ್ಯಾಗ ಹೂ ಅಂಟಿ ನೋಡ್ರಿ ನಾ ಇಲ್ಲಿ ಉಡಿ ತುಂಬ್ಕೊಂಬಂದು ಏನು ಉಳಿದೆಲ್ಲ ಮಾಡ್ರಿ ಅದಕ್ಕೆ ಸಕ್ಕರೆ ಬೆಲ್ಲ ಅದು ಹಾಕಿರಾತ ಅಂದ್ಕೊಂಡು ಹೂ ಅಂಟಿನ್ರಿ ಎಲ್ಲಿ 8:00 ಆಗಿತ್ತು ಟೈಮ್ ಈಗ ಇಷ್ಟು ಮುಂಜಾನೆ ಮಾಡ್ಯಾರ ಅವರು ಉಡಿ ತುಂಬೋದು ಆಮ್ಯಾಗ ಉಡಿ ತುಂಬ್ಕೊಂಬಂದು ನೋಡ್ರಿ ನಮ್ಮ ಕಡೆ ಇಷ್ಟು ಇಡ್ತಾರೆ ನೋಡ್ರಿ ನಮ್ಮ ಬ್ಲೌಸ್ ಪೀಸ್ ರೀ 2 ಎಲೆ ಅರಿಶಿನ ಕೊಬ್ಬರಿ ಬಾದಾಮ ಅಡಿಕೆ ಬೇಳೆ ಆಮ್ಯಾಗ ಬಾಳೆಹಣ್ಣು ಎಷ್ಟು ಇಟ್ಟಿರ್ತಾರೆ ರೀ ಅವ್ನು ನಮ್ಮ ಮುಡಿಯಾಗ ಇಟ್ಟಿದ್ದು ನಾವು ತಿನ್ನುವಂಗಿಲ್ಲ ರೀ ಅವನು ಅದೊಂದು ನೇಮ್ ರೀ ಮನೆಯವ್ರು ಯಾರು ತಿಂದ್ರು ನಡ್ತೈತಿ ರೀ ಆದ್ರೆ ನಾವು ಮಾತ್ರ ತಿನ್ನಬಾರ್ದು ರೀ ಇಷ್ಟ ಹಂಗೆ ಅರಿಶಿನ ಅದು ಹಚ್ತಾರೆ ನೋಡ್ರಿ ಗಲ್ಲಕ್ಕೆ ಮತ್ತು ಕೈಗೆ ಆಮ್ಯಾಗ ಕಾಲಿಗೆ ಅದು ಅರಿಶಿನ ಹಚ್ತಾರೆ ರೀ ನೋಡ್ರಿ ನಮ್ಮ ಚಾರು ಹೆಂಗೆ ಹಾಯ್ ಮಾಡ್ತಾನೆ ನೋಡ್ರಿ ಹಿಂಗೆ ಯಾರು ಹೋಗಾರ ಬರೋರು ಹಾಯ್ ಮಾಡ್ತಿರ್ತಾರೆ ರೀ ಭಾಳ ಹಿಂಗಾಗಿ ಮಾಡೋಣ ನೋಡ್ರಿ ಇಲ್ಲಿ ಮಾಡ್ಯಾಳ ನೋಡ್ರಿ ಹಂಗೆ ಹಾಯ್ ಮಾಡ್ದಾಡ್ರಿ ಅಲ್ಲಿ ನಮ್ಮ ಮುತ್ತತನಕ ಹೋದಲ್ಲಿ ನಡುನ ಬಂದಿದ್ರಿ ನಾವು ಊಟ ಮಾಡಾಗನ ಬರೋಣ ಅಲ್ಲಿ ಸಂಡ್ಗೆ ಕೊಟ್ರಿ ಅವರು ಅದನ್ನು ಹಿಡ್ಕೊಂಬಂದ ಅವ್ರ ಕೈಯಾಗಿಲ್ಲಿ ಜಳಕ ಲಘು ಮಾಡ್ಸ್ಯಾರ ಅವ್ರ ಪಾಪ ಮಾಡ್ಸ್ಯಾರ ಇವತ್ತು 7 ಗಂಟೆ ನೋಡಿದ್ರೆ ಜಳಕ ಆಗಿತ್ತು ಅದು ಮತ್ತು ಇವತ್ತು ಸ್ವಲ್ಪ ಜಮ್ಕಂಡಿಗೆ ಹೋಗಿ ಬರ್ಬೇಕು ಅನ್ನೋದೈತ್ರಿ ಹಿಂಗಾಗಿ ಲಘು ಕೆಲಸ ಮುಗಿಸ್ಕೊಂಡ್ರೆ ಆತಂದು ಇಲ್ಲಿ ನಾ ಏನು ಹುಗ್ಗಿದ ಇದು ಮಾಡಕತ್ತೀನಿ ನೋಡ್ರಿ ನಾ ಎಲ್ಲ ಹಾಕ್ಬೇಕಲ್ಲ ಉಳಿದ ಬೆಲ್ಲ ಒಂಚೂರು ಸಕ್ಕರೆ ಒಂಚೂರು ಹಾಕಿರ್ತೀನಿ ರೀ ನಾ ಬರೀ ಸಕ್ಕರೆ ಹಾಕಿರೂ ಚಲೋ ಆಗಂಗಿಲ್ಲ ಬರೀ ಬೆಲ್ಲ ಹಾಕಿರೂ ಚಲೋ ಆಗಂಗಿಲ್ಲ ಹಿಂಗಾಗಿ ಅದೊಂದು ಅರ್ಧ ಹಾಕಿರ್ತೀನಿ ರೀ ನಾ ಇಲ್ಲಿ ಅದನ್ನ ಹಾಕತ್ತಾನೆ ನೋಡ್ರಿ ಈಗ ಆಮ್ಯಾಗ ಒಂದು ಸ್ವಲ್ಪ ಏಲಕ್ಕಿ ಕುಟ್ಟಿ ಹೋಗ್ದಾನೆ ರೀ ಕಸ್ಕಸಿ ಹುರಿದು ಹೋಗ್ದಾನೆ ಅದಾದ್ಮ್ಯಾಗ ಗೋಡಂಬಿ ಇದ್ದಿದ್ದಿಲ್ಲ ರೀ ಮನ್ಯಾಗ ಹಿಂಗಾಗಿ ಬಾದಾಮನ ಸಣ್ಣಗೆ ಕಟ್ ಮಾಡ್ಕೊಂಡು ತುಪ್ಪದಾಗ ಹುರಿದು ಹಾಕೀನಿ ರೀ ಮತ್ತು ಆಮ್ಯಾಗ ಮುನಕ್ಕನ್ಕ ಯಾರು ತಿನ್ನಂಗಿಲ್ಲ ರೀ ಅದಾವ್ರಿ ರಗಡ್ ಮುನಕ್ಕರೆ ಆದರೆ ಯಾರು ತಿನ್ನಂಗಿಲ್ಲ ಹಿಂಗಾಗಿ ಅದ್ರ ಹಾಕಂಗಿಲ್ಲ ರೀ ನಾನು ಅದೊಂದು ಆಪ್ಷನಲ್ ಬಿಟ್ಟಿರ್ತೀನಿ ರೀ ಆಮ್ಯಾಗ ಕುದ್ದ ಮ್ಯಾಗ ಒಂಚೂರು ಹಾಲು ಹಾಕಿ
ಮತ್ತೊಂದು ಚಮಚಲ್ಲಿ ಇದು ಮಾಡಿ ಇಟ್ಬಿಟ್ರಿ ಅದನ್ನ. ನಿಮ್ಮ ಬ್ಲೌಸ್ ನೋಡಿರಿ ಫಸ್ಟ್ ಟೈಮ್ ರೀ ಇದು ಎಂಬ್ರಾಯ್ಡ್ ಹಾಕಿದ್ದು, ಆದ್ರೆ ಜಮ್ಕಂಡೆ ಹೊಲ್ದಾರೆ ಅದನ್ನು, ಅಷ್ಟೊಂದು ಚೆಂದ ಹೊಲ್ದಿಲ್ಲ ರೀ. ಇಲ್ಲಿ ನಮ್ಮ ಟೇಲರಾಗಿರೋ ಚೆಂದ ಆಕೈತ್ರಿ ಅದು. ನಾನು ಜಮ್ಕಂಡೆ ಹೊಲ್ಸಿದ್ರಿ ಅದನ್ನ, ಹಾಗಾಗಿ ಎಲ್ಲ ಗಿಡ್ಡಾಗಿದ್ರಿ ಅದನ್ನ ಎತ್ತರ ಮನುಷ್ಯಳು, ಹಿಂಗಾಗಿ ಅಷ್ಟೊಂದು ಚೆಂದ ಆಗಿಲ್ಲ ಬ್ಲೌಸ್. ಕೊಳ್ಳೋದು ಚೆಂದ ಇಟ್ಟಿಲ್ಲ ರೀ ಅವರಲ್ಲಿ. ಆಮ್ಯಾಗ ನೋಡ್ರಿ ನಮ್ಮ ಚಾರುನ ಯಾರೋ ಕರೆಯತ್ತಿದ್ರಿ, ಯಾರೋ ತಂದು ನಾನು ನೋಡ್ಬೇಕತ್ತು ಹೊರಗೆ ಹೋಗಿ ಹೆಂಗೆ ಹಾಕಿನಿ ಆಕಿ ಒಳಗೆ ಬಂದಡ್ರಿ. ಇನ್ನೊಂದು 4-5 ದಿವ್ಸ ಕಡಿಮೆ ಇತ್ತು ಆಕಿಗೆ ವರ್ಷದ ಮ್ಯಾಗ 1 ತಿಂಗಳದಕ್ಕೆ ಆಗಾಕ. ಹಿಂಗೆ ಇಷ್ಟು ಅಡ್ಡಾಡೋದಾಡ್ರಿ ಆಕಿ, ಬಾಜು ಮನೆಗಳೆಲ್ಲ ಆಗಿ ಮಾಡತ್ತಾವ ನೋಡ್ರಿ, ಅಡ್ಡಾಡಕ್ಕೆ ಹೊಂಟಾಡ್ರಿ. ಇಲ್ಲಿ ನೋಡ್ರಿ ಕಾರ್ಬಾರ್ ಮಾಡ್ಯಾಳ, ನಾ ಬಾದಾಮ್ ಕಟ್ ಮಾಡಿ ಹುರಿದ ಹುಗ್ಗೆ ಹಾಕ್ಬೇಕತ್ ನಾ ತೊಗೊಂಡೇನ್ರಿ. ಆಕೆ ಡಬ್ಬಿನ ತೊಗೊಂಡು ಡಬ್ಬಿ ಹಾಕಿರಿಂದ ಆಟ ಆಡಕತ್ತಾವ ನೋಡ್ರಿ. ನಾನೆಲ್ಲ ಚೆಲ್ಲಾಡ್ರಿ. ಮಮ್ಮಿ ಬೈತಾಳೆ, ನಾನು ಅವ್ನು ಬಿಟ್ಟು ದೂರ ಸರಿದು ಕುಂದಿರ್ದಾಳ್ರಿ. ಮತ್ತು ಅಲ್ಲೇ ಕೂತ್ರೆ ಬೈತಾಳೆ ಮಮ್ಮಿ ಅಂತಂದು, ಮಮ್ಮಿ ಬೈತಾಳೆ ನೋಡ ಅಂತಂದು ಹೇಳಿನ್ರಿ ನಾ. ಹೇಳೋಣ ಅಲ್ಲಿ ಸರ್ದು ಕೂತಡ್ರಿ ಹೋಗಿ ಮುಂದೆ ನೋಡ್ರಿ, ಅಲ್ಲಿ ಮುಂದಕ್ಕೆ ಹೋಗಿ ಕೂತಡ್ರಿ ಸರ್ದ. ಅವನ್ನೆಲ್ಲ ಬಾದಾಮ್ ಡಬ್ಬ್ಯಾನು ಎಲ್ಲ ಚೆಲ್ಬಿಟ್ಟಾಡ್ರಿ, ಡಬ್ಬ್ಯಾಗ ಒಂದು ದಿವಸ ಇಟ್ಟಾಳಲ್ಲಿ. ಆಮ್ಯಾಗ ಇದು ಕಸಿ ಡಬ್ರಿ ಈಗ ಮತ್ತೊಂದು ತೊಂದಲ್ಲಿ ಹೋಗಿ ಉಡಿ ತುಂಬ್ಕೊಂಬನ್ರಿ ನಾನು. ಇಲ್ಲಿ ಅಷ್ಟೇ ಕೊಟ್ಟಾರ ನೋಡ್ರಿ ಎಲ್ಲ. ಇವನ್ನೇನೈತಿ ನಾವು ತಿನ್ನೋಂಗಿಲ್ಲ ರೀ ಇಷ್ಟ, ಅದನ್ನ ಬಿಟ್ರೆ ಮತ್ತೊಂದೇನಿಲ್ಲ ರೀ. ಎಲ್ಲ ಅವನ್ನ ಹಿಂಗೆ ನಮ್ಮ ತಂಗಿಯರ ಹಿಂಗೆ ನಮ್ಮ ಚಾರವಾರ ಯಾರು ಅಂದ್ರೆ ನಡ್ತೈತೆ ರೀ. ಯಾರು ತಂದಲ್ಲಿ ಉಡಿ ತುಂಬ್ಕೊಯಿದ್ರು ನಾನು. ಆಮ್ಯಾಗ ಇಲ್ಲಿ ಒಂದು ಸ್ವಲ್ಪ ಮನ್ಕೊಂಡೆದ್ದ ಕೆಟ್ಟ ಆಯಾಸ ಹಾಕೈತಿ ಬಿಡ್ತೀರಿ, ಅದು ಹರವೈತೆ ಊಟ ಮಾಡಿ ಬರೋಣ. ಮನ್ಕೊಂಡೆದ್ಕಿರಿಂದ ಬಂದ ನಾವು ಇಲ್ಲಿ ಜಮ್ಕಂಡು ಹೋಗಕ್ಕೆ ಬಂದಿದ್ದು, ಅದು ರೆಡಿ ಆಗಿ ಕೂತು ನೋಡ್ರಿ. ನಮ್ಮ ಮನೆಯವರು ನಾನು ಬೇರೆ ಕಡೆ ಕೆಲಸ ಐತಿ ಬಂದನಿ, ನೀ ಬಸ್ಸಿಗೆ ಬಾ, ಬಿಸಿಲು ಭಾಳ ಐತಿ, ಸುಳ ಗಾಡಿ ಮ್ಯಾಗ ಹೈರಾಣ ಆಗೋದು ಬೇಡ, ಬಸ್ಸಿಗೆ ಬಾ, ನಾ ಡೈರೆಕ್ಟ್ ಬರ್ತೀನಿ ಜಮ್ಕಂಡಿಗೆ ಅಂತಂದು ಹೇಳಿರಿ ಇವರು. ಹಿಂಗಾಗಿ ನಾ ಬಸ್ಸಿಗೆ ಚಾರುನ ಕರ್ಕೊಂಡು ಹೊಂಟೇನಿ ರೀ. ಒಂದು ಸ್ವಲ್ಪ ಚಾರುಗನ ಅರ್ಬಿ ತರೋದೈತಿ ರೀ, ಆಕಿ ಬೇಸಿಗೆ ಹಾಕಕ್ಕೆ ಅರ್ಬಿಲ್ಲ ಆಗ್ಯಾವ ರೀ. ಹಿಂಗಾಗಿ ಒಂದು ಸ್ವಲ್ಪ ಅರ್ಬಿ ಅದು ತೊಗೊಂಡು ಆಕಿಗೆ ಒಂದು ಸ್ವಲ್ಪ ಶೂ ಅದು ಒಂದು ಸ್ವಲ್ಪ ಜಾತ್ರೆ ಬಂದೈತೆ ರೀ ಸದ್ದ. ಜಾತ್ರೆಗೆ ಒಂದು ಸೆಟ್ ಅರ್ಬಿ ತೊಗೊಂಡಂಗೆ ಆತು, ಎಲ್ಲ ಆತು ಅಂದು ಹೊಂಟು ರೀ. ಒಂದು ಸ್ವಲ್ಪ ಗೋಲ್ಡ್ ಶಾಪಿಂಗು ಇತ್ತು ರೀ, ಗೋಲ್ಡ್ ತರೋದಿತ್ತು, ಅದಕ್ಕೆ ಹೊಂಟೀವಿ ರೀ. ಇಲ್ಲಿ ಹೇಳ್ತೇನೆ ರೀ, ನಮಗೆ ಮುಂದಿನ ವಿಡಿಯೋದಾಗ ತೋರಿಸ್ತೇನೆ ರೀ ನಾ ಏನು ಗೋಲ್ಡ್ ತಂದಾನೆ ಅಂತಂದು. ಇಲ್ಲಿ ನೋಡ್ರಿ ಹೊಳಿ ಖಾಲಿ ಆಗೈತ್ರಿ, ಪೂರ ತಳಕ್ಕೆ ಹತ್ತೈತ್ರಿ. ಅಲ್ಲಿ ನೋಡ್ರಿ ಎಲ್ಲೆಲ್ಲೋ ಒಂದೆರಡು ಇದು ಕಾಣತ್ತಾವ ನೋಡ್ರಿ, ಮಣ್ಣಿನ ಕುಟ್ರಿ ನೆಲಕ್ಕೆ ಹತ್ತೈತಿ ಹೋಗಿ ಹೊಳಿ ಎಲ್ಲ ಎಲ್ಲಿ ಕಾಣತ್ತಾವ ನೋಡ್ರಿ. ಏನು ಮಾಡಕ್ಕೆ ಬರಂಗಿಲ್ಲ ರೀ, ಬೇಸಿಗೆನ ಒಂದು ತಿಂಗಳು 1.5 ತಿಂಗಳಾರ ಐತ್ರಿ. ಇನ್ನು ಮುಂದೆ ನೀರಿಂದ ಹೆಂಗನೋ ಗೊತ್ತಿಲ್ಲ ರೀ. ನೋಡಿರಿ ಇಲ್ಲಿ ನಮ್ಮ ಚಾರುಗೆ ಏನು ಚಪ್ಪಲ್ ತೊಗೊಂಡನ್ರಿ ನಾ. ಅವ್ನು ಚಪ್ಪಲ್ ಹಾಕೊಳಕ್ಕೆ ಮ್ಯಾಗ ಕುಂದ್ರಬೇಡ್ರಿ ಆಕೆ, ನಾನು ಅಡ್ಡಾಡ್ತಾನೆ ಆತಾಡ್ರಿ. ಮತ್ತು ಒಂದು ಸ್ವಲ್ಪ ಚಪ್ಪಲ್ ಅದು ತೊಗೊಂಡು ಆಕಿಗೆ ಒಂಚೂರು ಅರ್ಬಿ ಅದು ತೊಗೊಂಡೆ ನಾ. ಇಲ್ಲಿ ಮುಂದಕ್ಕೆ ಬಂದು ಹಂಗೆ ಒಂದು ಸ್ವಲ್ಪ ಜಾಗಿತ್ರಿ, ಅಲ್ಲಿ ಕೂತೀನಿ ರೀ ನಾ. ನಮ್ಮ ಮನೆಯವ್ರು ಬರುತ್ತಾನೆ, ಅವ್ರು ಒಂದು ಸ್ವಲ್ಪ ಲೇಟ್ ಮಾಡಿರಿ ಬರೋದ, ಏನೋ ಯಾವಾರ ಮ್ಯಾಗ ಹೋಗಿದ್ರು ಹತ್ರ ಅವರು, ಹಿಂಗಾಗಿ ಬರೋದು ಲೇಟ್ ಆಕೈತಿ ಅಂದ್ರಿ. ಹಿಂಗಾಗಿ ಆಕಿನ ಕರ್ಕೊಂಡು ಒಂದು ಸ್ವಲ್ಪ ಚಪ್ಪಲ್ ಆಕಿಗೆ ಅರ್ಬಿ ಅದು ತೊಗೊಂಡು ಕೂತೀನಿ ರೀ ನಾ ಇಲ್ಲಿ ಈ ಜಮ್ಕಂಡ್ಯಾಗ. ಒಂದು ಅರ್ಧ ತಾಸು ಅದು ಕೂತೀನಿ ರೀ ನಾ ಇಲ್ಲಿ. ಅವಾಗ ಬಂದ್ರೆ ಅವ್ರು ನಮ್ಮ ಮನೆಯವರು ಬರೋಣ ಹೋದ್ರಿ. ಇಲ್ಲಿ ಕೂತಿದ್ದೀವಿ ನಾವು ಭಾಳ ಆ ಕಡೆ ಕೂತು ನಮ್ಮ ಚಾರು ಸಿಟ್ಟು ಬಂದು ಬಿಡಿದ್ರಿ ಆಕಿಗೆ. ಫೋನ್ ಹಚ್ಚಿ ಕೊಡೋಣ ಅವ್ರ ಪಪ್ಪಾಗ ದೂರ ಹೋಗಿ ನಿಂತು ಬಾ ತಂದು ಫೋನ್ ಹಚ್ಚಾಡ್ರಿ ಅವ್ರಿಗೆ. ದೂರ ಮಾತಾಡತ್ತಾರೆ, ಅದು ನನ್ನ ಕಡೆ ನಿಂದ್ರೊಳಗೆ ಸಿಟ್ಟು ನೋಡ್ರಿ ಆಕಿಗೆ. ಫೋನ್ ಇಸ್ಕೊಳ್ಳೋಣ ಸಿಟ್ಟು ರೀ ಅದ. ಫೋನ್ ತೊಂದು ದೂರ ಹೋಗಿ ಮಾತಾಡತ್ತಾಳು, ತೊಂಬಲ್ಲಿ ಅದನ್ನ ಫೋನ್ ಕೊಡತ್ತಂದ ನಾನು ಅದು ಸಿಟ್ಟು ಬಂದೈತ್ರಿ ಆಕಿಗೆ. ಅದು ಇಲ್ಲಿ ಐಸ್ ಕ್ರೀಮ್ ಬೇಕತ್ತಂದು ಆತಿಡ್ರಿ ಆಕಿ. ಇಲ್ಲಿ ನಾವು ಬಂಗಾರ ಅಂಗಡಿಗೆ ಹೋಗಿದ್ದು ರೀ. ಆಕಿ ಒಟ್ಟು ನಿಂದ್ರು ಬಿಡುವಾಡ್ರಿ ಇಲ್ಲಿ. ಹಿಂಗಾಗಿ ಐಸ್ ಕ್ರೀಮರ ಕುಡಿಸ್ಬೇಕಪ್ಪ ತಂದು ಹೋದ್ರಿ ಅಲ್ಲಿ ತೊಗೊಂಬನ್ನಿ. ಆಮ್ಯಾಗೆ ನೋಡಿರಿ ಸೂರ್ಯಾಸ್ತ ಆಗತ್ತದ್ರಿ ಅಲ್ಲಿ, ಸೂರ್ಯ ಎಷ್ಟು ಚಂದ ಕಾಣತ್ತ ನೋಡಿರಿ. ಈಗ ಟೈಮ್ 6:30 ಆಗೈತೆ ರೀ, ನಾವು ಹಳ್ಳಿ ಊರಿಗೆ ಹೊಂಟು ರೀ. ನಮ್ಮ ಮನೆಯವರು ಬಂದಿದ್ರಿ. ನಮ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಊರ ಕಡೆ ನಡೆದವ್ರಿ ಈಗ. ಇಲ್ಲಿ ನೋಡಿರಿ ನಮ್ಮ ಚಾರು ಹೆಂಗೆ ಮಾಡ್ಕೊಂಡ ನೋಡ್ರಿ. ಮುಂದೆ ಹಿಂದೆ ಬಾ ಅಂದ್ರೂ ಅಳಾಕತ್ತಾಳ್ರಿ, ತೊಗೊಳೋಣ ಹಿಂದೆ ತೊಗೊಳೋಣ. ಆಕೆ ಅಲ್ಲೇ ಮುಂದೆ ಅವ್ರ ಪಪ್ಪನ ಕಡೆ ಮನ್ಕೊತಾಳತ್ರಿ. ಹಂಗೆ ಮನ್ಕೊಂಡಾಡ್ರಿ, ಅಲ್ಲಿ ನಿದ್ದೆ ಇದ್ದೈತ್ರಿ ಆಕಿಗೆ. ಆದ್ರೆ ಅದು ಮನ್ಕೊಲಿ ಬಿಡು, ದಡಿಗೆ ಬಂದಲ್ಲಿ ಎಟ್ಟು ಹಾಕಿ ತಲೆ ಬುಡಕ್ಕೆ ಕೈ ಹಿಡ್ತನು, ದಡಿಕೆ ಆಕಿ ತಲೆಗೆ ಬಡಿಲ್ದಂಗೆ ತಂದಂದ್ರಿ ಇವರು. ಆದ್ರೆ ಆಯ್ತು ನೋಡ್ರಿ ಅಂದು ಬಿಟ್ಟಿವ್ರಿ ಅಲ್ಲೇ. ಫುಲ್ ಜಮ್ಕಂಡಿ ಊರು ದಾಟಿ ಬಂದಾಗ ಮನ್ಕೊಂಡಾಕ್ರಿ, ಪೂರ ಊರಿಗೆ ಊರ್ತಾನ ಮನ್ಕೊಂಡಾಳ್ರಿ ಆಕಿ. ಆದ್ರೆ ಇವ್ರು ದಡಿಕಿದಾರೆ ಸ್ವಲ್ಪ ಕೈ ಅದು ತಲೆ ಕೆಳಗೆ ಕೈ ಅದು ಇಟ್ಟು ಬಂದ್ರಿ. ಅದು ಒಂದೇ ಸೈಡ್ ಕೈ ಹಾಕಿದ ತಲೆ ತಳಗೆ ಕೈ ಇಟ್ಟು ಒಂದೇ ಸೈಡ್ ಗಾಡಿ ಹಿಡಿದಾನ, ಅದು ಕೈ ಸೋತೇನೋ ಹಾಕತ್ತಿದ್ದಾರೆ ನೋಡು. ಆದರೂ ಆಕಿ ಹಿಂದೆ ಬರೋಳಗೆ ಇಡ್ರಿ, ಮಂಗಲ್ ನಿದ್ಯಾಗನ ಎತ್ಕೊಂಡ್ರು ಅಳಾಕತ್ತಿಡ್ರಿ ಆಕಿ. ಮತ್ತು ಅಲ್ಲೇ ಗಾಡಿ ಮ್ಯಾಗ ಹಾಕಿರಿ ಮತ್ತು ಸುಮ್ಮ ಇರ್ತಾಳ್ರಿ. ಹಿಂಗಾಗಿ ಆದ್ರೆ ಆತ ಅಲ್ಲೇ ಮನ್ಕೊಲ್ ಬೀಳ ಅನ್ಕೊಂಡು ಬಿಟ್ಟು ರೀ. ಆಮ್ಯಾಗ ಆಕಿಗೆ ಜಾತ್ರೆಗೆ ಒಂದು ಸ್ವಲ್ಪ ಡ್ರೆಸ್ ವಿನಯನ ಇಲ್ಲಿ ತೊಗೊಂಡಿವ್ರಿ. ಉಳಿದು ಎಲ್ಲ ಡೈಲಿ ಯೂಸಿಗೆ ಹೊರಗೆ ತೊಗೊಂಡಿವ್ರಿ. ಮತ್ತು ಇದು ವಿನಯ್ ಮಾರ್ಟೊಳಗೆ ತೊಗೊಂಡಿವಿ ನೋಡ್ರಿ ಒಂದು ಸೆಟ್ ಡ್ರೆಸ್ ಆಕಿಗೆ. ಇವ ನೋಡ್ರಿ ವಿನಯ್ ಮಾರ್ಟೊಳಗಿನೂ ಬಾಕ್ಸ್ ಒಳಗಿನೂ ಅಷ್ಟೇ ರೀ.
ಆಕೆಗೆ ಇದು ತೊಗೊಂಡಿದ್ದು ರೀ. ಹೊರಗೂ ಏನೈತಿ ಉಳ್ದು ಏನೈತಿ ಅವೆಲ್ಲ ಹೊರಗೆ ಫುಟ್ಪಾತ್ ಮ್ಯಾಗಿನೂ ಅದಾವೆ ರೀ. ಸುಮ್ಮ ಡೈಲಿ ಯೂಸಿಗೆ ಫುಟ್ಪಾತ್ ಮ್ಯಾಗಿನೂ ಚಲೋ ರೀ. ಭಾಳ ಕಾಸ್ಟ್ಲಿ ತೊಗೊಂಡ್ರು ಸುಮ್ಮನೆ ಹುಡುಗರು ತಿಳಿಯಂಗಿಲ್ಲ ರೀ, ಹೊಲಸು ಭಾಳ ಮಾಡ್ಕೊತಾವೆ ರೀ. ಈಗ ಏನು ಚಲ್ಕೊಂಡ್ ಕಲ್ಲಿನೂ ಮಾಡ್ಕೊತಾವೆ. ಇದು ನೋಡಿರಿ ಡ್ರೆಸ್ ಹಿಂಗೈತೆ ನೋಡ್ರಿ. ಆಕೆಗೆ ಜಾತ್ರೆಗೆ ತಂದು ತೊಗೊಂಬಂದಿದ್ರಿ. ಆಮ್ಯಾಗ ಇವ್ನು 3 ಟಿ ಶರ್ಟ್ ತೊಗೊಂಡಾನ್ರಿ ಆಕೆಗೆ ಹಾಕ್ತೋಳಿನು, ಬೇಸಿಗೆ ಹಾಕೊಳಕ್ಕೆ ಚಲೋ ಅನಿಸ್ತಾವಂದ. ಅದಾದ್ಮ್ಯಾಗ ಇವು ವಿನಯ್ ನಲಿಯವ್ರು ಇವ ಡ್ರೆಸ್ ಜೊತೆನ ತೊಗೊಂಡಾನ್ರಿ ಒಂದು ಸ್ಲಿಪ್ಪ. ಆಕೆ ಸುಮ್ಮ ಹಂಗೆ ಚುಚ್ಚು ಅರ್ಬಿ ಅದು ಹಾಕಿದಾಗ ಒಳಗೆ ಇವ್ನು ಹಾಕಿ ಮ್ಯಾಗ ಅರ್ಬಿ ಹಾಕಿದ್ರೆ ಚುಚ್ಚಂಗಿಲ್ಲ ರೀ. ಆಮ್ಯಾಗ ಇವ್ನು ನೈಟ್ ಅದು ಹಾಕೊಂಡು ಮನ್ಕೊಲ್ಲ ತಂದು ಇವ್ನು 3 ಬನಿಯನ್ ತೊಗೊಂಡೇನ್ರಿ. ಮನ್ಕೊಳಗೆ ರಾತ್ರಿ ಸುಮ್ಮನೆ ಕಾವಾಕತ್ತಿ ಇವ್ನು ಹಾಕೊಂಡ್ರೆ ಅಂದ್ರೆ ಆಕೆ ಹೂ ಹಾಕಲ್ಲ ಅನಿಸ್ತೈತೆ ಮೈಗೆ ಅಂದ. ಆಮ್ಯಾಗ ಇವ್ನು ನೋಡ್ರಿ ಡೈಲಿ ವೇರಿಗಿರುವ ಡೈಲಿ ಯೂಸ್ ಮಾಡಕ್ಕೆ 3 ತೊಗೊಂಡೇನ್ರಿ ಅವನ್ನ. ಈ ವಿಡಿಯೋಗೆ 2 ತೋರ್ಸೇನ್ರಿ, ಒಂದು ಈಗ ಹಾಕಿದ್ರು ಆಕೆಗೆ ತೋರಿಸ್ತೇನೆ ರೀ ನಾನು ನಿಮ್ಮ ಮುಂದೆ. ಇಲ್ಲಿ ನೋಡ್ರಿ ಹಾಕಿದ್ದು ನೋಡ್ರಿ, ಇಲ್ಲಿ ಐತೆ ನೋಡ್ರಿ ಹೆಸರು ವೈಟ್ ಐತ್ರದು, ಶಾರದಾ ವೈಟ್ ಏನೋ ಐತ್ರದು ಹೆಸರು ಇಲ್ರಿ. ಇಲ್ಲಿ ನೋಡ್ರಿ ವೈರ್ ಹಿಡ್ದು ಹೆಂಗೆ ಜಗ್ಗತ್ತಾವ್ರಿ. ವಿಡಿಯೋದಾಗ ತೋರಿಸ್ಬೇಕತ್ ನಾವು ವಿಡಿಯೋ ಮಾಡತ್ತಾನ ರೀ. ಆಕೆ ವೈರ್ ಹಿಡ್ದು ಜಗ್ಗತ್ತಾಳ್ರಿ. ಮತ್ತು ನಾವಿಲ್ಲಿ ಪ್ರವಚನಕ್ಕೆ ಹೋಗಕ್ಕೆ ರೆಡಿ ಆದೆವು ರೀ. ಲಾಸ್ಟ್ ಸರಿ ಅದು ಪ್ರವಚನ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೋಡ್ರಿ. ಮತ್ತು ಮುಂದಿನ ಲಾಗ್ಗಳಿಗೆ ಸಿಗ್ತೇನೆ ರೀ.